ಕಟ್ಟಿಗೆ ಹಿಂಗೆ ಕೆಳಗಡೆ ಇಟ್ಕೊಂಡಾರ ನೋಡಿ. ಯಾವುದೇ ಕೆಲಸ ಇದ್ರು ಕಷ್ಟ ಇಲ್ಲದೆ ಕೆಲಸ ಇಲ್ಲ, ಬಹಳ ಮೆಹನತ್ ಅದ. ನೀರಾಗಿಂದ ಹೋಗಿ ಅಷ್ಟೊಂದು ಸಮುದ್ರದ ಎದುರೋಗಿಂದ ಹೋಗಿ ಬಂದ್ರಪ್ಪ ರೀ. ನನ್ನ ಬಗ್ಗೆ ಏನಾದರೂ ಒಂದು 4 ಮಾತು ವರ್ಣನೆ ಮಾಡ್ರಿ. ತರ್ಲಿ ಪ್ರಾನ್ಸ್ ಅದಾವ ಹಾಕ್ಬೇಡಪ್ಪ. ಎಲ್ಲರಿಗೂ ನಮಗೆ ಶಾರ್ಟ್ಸ್ ಮಾಡಿಕೊಟ್ಟಾರಲ್ಲ, ಭಾಳ ಥ್ಯಾಂಕ್ ಯು, ಧನ್ಯವಾದ ಇವರಿಗೆ. ಮೆಹನತ್ ಮಾಡಿ ಎಷ್ಟೆಲ್ಲ ಮಾಡಿದ್ದಾರೆ. ಆ ಕಡೆ ಬಂದ್ವಲ್ಲ ಅವಾಗ ಈ ಬೋಟ್ ಬಂದೈತೆ ನೋಡಿ. ಕಾಗಿಗಳು ಎಷ್ಟು ಬಂದಾವ ನೋಡಿ, ಎಷ್ಟು ಜನ ಊಟ ಕೊಡ್ತಾರೆ ನೋಡಿ. ಇಲ್ಲೂ ನೋಡಿ ಹೆಂಗೆ ಎಂಜಾಯ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಅಲ್ಲಿದೆ, ಈಗ ನಾವು ಇಲ್ಲೇ ಸ್ವಲ್ಪ ನೀರಾಗ ಆಟೋಡ ಇಲ್ಲ ಎಂಜಾಯ್ ಮಾಡ್ತಾ ಇದೀವಿ. ಸಖತ್ ಚಿನ್ನು ನೋಡಿ ಇಲ್ಲಿ ರೆಡಿ ಆದ್ಲು ನೋಡಿ. ಇಲ್ಲಿ ಆಟ ಆಡಕ್ಕೆ ಬಾ ಅಂತ ಇದ್ದಾರೆ. ನಾನು ಫೋನ್ ಸ್ವಲ್ಪ ಈಗ ಬಂದ್ ಮಾಡಿ ಅಲ್ಲಿ ಹೋಗ್ಯಾರ ನೋಡಿ. ಅವ್ರ ಗಾಡಿ ತೆಗೆದ್ರು, ಅದ ಗಾಡಿಗಳು ನಮ್ಗೆ ಕರ್ಕೊಂಡು ಹೋಗೋರು ಅದಾರು. ಶಾಂಬು ಈಗ ಅದ ಗಾಡಿ ಸಿಕ್ತು ನೋಡಿ. ಅವಾಗಿಂದ ಗಾಡಿ ಹೊಡಿತಾ ಇದ್ದಾನೆ. अच्छा है बच्चों के लिए, हमारे लिए, सभी के लिए. गुड मॉर्निंग. तैयार है, थैंक यू. गावने रेडी. ಖುಷಿ ಕಳಿಸ್ಕೊಟ್ಟು ಟ್ಯಾಬ್ಲೆಟ್ ತೊಗೊಂಬರು, ನೀರು ತೊಗೊಂಬರು ಅಂತ ಪಾಪ ಹೊಂಟೈತಿ. ಇವತ್ತು ನಾವು ಕೇಸ್ ಬೈ ದ ಸಿ ರಿಸಾರ್ಟ್ ಕಿರುಣದಲ್ಲಿ ಸ್ವಿಮ್ಮಿಂಗ್ ಪೂಲ್ ಒಳಗೆ ಎಂಜಾಯ್ 1 2 3 4 5 6 7 8 9 10 11 12 13 ಇನ್ನೂ 13. ಶಂಭು ಹಿಂಗ್ಯಾಗ ನಿಂತಿ ಇಲ್ಲಿ? ನಾ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಈಗ ಆಗ್ಬಿಟ್ಟಿದೀನಿ ನೋಡಿ. ಇಲ್ಲಿ ಒಟ್ಟು ಬೀಚ್ ಒಳಗೆ ಆಟ ಆಡಿ ಲಾಸ್ಟ್ ಅದು ನಮ್ದು. ಈಗ 10:30 ಆಗ್ಲಿ ಬಂದದ. ನಾವು ರೂಮ್ 11 o'clock ಒಳಗೆ ಚೆಕ್ಔಟ್ ಮಾಡಬೇಕು. ನಂದು ಸ್ನಾನ ಆಯಿತು, ನಾನಂತೂ ಬೇರೆನೇ ಆಗ್ಬಿಟ್ಟಿದ್ದೀನಿ. ಫುಡ್ ಇದೀವಿ ಇಲ್ಲೆಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದ ತೋರಿಸ್ತೀನಿ. ಚಿನ್ನೊಂದು ಸ್ನಾನ ಆಗೈತಿ, ಮತ್ತು ಅಪ್ಪು ಸಮೂ ಎಲ್ಲ ಪ್ಯಾಕಿಂಗ್ ಮಾಡಿಸಿದ್ದಾರೆ. ಇಲ್ಲೆಲ್ಲ ಹಸಿ ಬಟ್ಟೆ ಒಂದು ಬೇರೆ ಕಡೆ ಮಾಡ್ತಾ ಇದ್ದೀವಿ, ಒಣ ಬಟ್ಟೆ ತೊಳೆಯೋದು ಒಂದು ಬೇರೆ ಕಡೆ ಮಾಡ್ತಾ ಇದ್ದೀವಿ. ಇದು ಉಜ್ಮಾಲಿ ಇತ್ತು ಹಾಕಿದ್ದೀನಿ, ಆಮೇಲೆ ಅಲ್ಲೇ ಹಾಕೋಣ ಅಂತ ಇಲ್ಲ ಕಾರ್ ಒಳಗೆ ಕಟ್ಟಿಬಿಡ್ತೀವಿ. ಹಿಂಗೆ ರೂಮದ ಟೂರ ನಾವು ಮೊದಲೇ ಮಾಡಬೇಕಾಗಿತ್ತು. ನಾವು ಈಗ ಹೋಗುವಾಗ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಟೈಮ್ ಏನು ಮಾಡ್ತೀವಿ, ಮೊದಲು ಸ್ಟಾರ್ಟಿಂಗ್ ಹೋದ್ಮೇಲೆ ಮಾಡಿಬಿಡ್ತೀವಿ. ಬರ್ಲಿಕ್ಕೂ ಬಾಗ್ಲ ಅದ, ಇಲ್ಲಿ ಒಂದು ಗೇಟ್ ಅದ, ಆ ಕಡೆ ಬರ್ಲಿಕ್ಕೆ ಆ ಕಡೆ ಒಂದು ನಮ್ಗೆ ಬಾಗ್ಲ ಅದ. ಎಷ್ಟು ಚೆನ್ನಾಗಿದೆ ನೋಡಿ. ಹೋದ ತಕ್ಷಣ ಒಂದು ದೊಡ್ಡ ಹಾಲ್ ಇದೆ. ಎಷ್ಟು ಜನ ಬಂದ್ರು ಸಹಿತ, ದೊಡ್ಡ ಫ್ಯಾಮಿಲಿ ಬಂದ್ರು ಸಹಿತ ಆರಾಮಾಗಿ ಎಲ್ಲರೂ ಇಟ್ಕೋಬಹುದು. ಹಿಂಗೆಲ್ಲ ಇದೆ, ಎಲ್ಲ ಕ್ಲೀನ್ ಅಷ್ಟೇ ಮಾಡಿರ್ತಾರೆ ನಮಗೆ. ಆಮೇಲೆ ಇಲ್ಲಿ ಒಂದು ಬೆಡ್ರೂಮ್ ಇದೆ ನೋಡಿ. ಬೆಡ್ರೂಮ್ ಇಷ್ಟು ಚೆನ್ನಾಗಿದೆ ಅಲ್ಲ, ಎಷ್ಟು. ಆಮೇಲೆ AC ಅದ, ಮತ್ತೆ ಇಟ್ಟಿದ್ದಾರೆ. ಇದೆಲ್ಲ ಕಬೋರ್ಡ್. ಕಾರು ಇಲ್ಲೇ ಸಹಿತ ನಾವು ಪಾರ್ಕಿಂಗ್ ಮಾಡಿದ್ದೀವಿ ನೋಡಿ. ಈ ಕಾರ್ ನಮ್ದು ಇಲ್ಲೇ ಕಾಣಿಸ್ತದ. ಆಮೇಲೆ ಚಿನ್ನು ಗಿಡಗಳನ್ನು ತಗೋತಾ ಇದ್ದಾರೆ ಅಲ್ಲಿ ಸ್ವಲ್ಪ ಕಾಣಿಸ್ತದೆ. ಆಮೇಲೆ ಕೆಳಗಡೆ ರಿಸೆಪ್ಷನ್ ಅಲ್ಲ. ಅಪ್ಪ ನಿಂಗೆ ಸ್ವಲ್ಪ ಕೇಕ್ ಬೇಕು ಬ್ಯಾಡ್ ಅಂತ. ರಿಸೆಪ್ಷನ್ ಅವ್ರು ನಮ್ಗೆ ಕೇಕ್ ತಂದು ಕೊಟ್ಟಿದ್ರು ನಿನ್ನೆ. ಅವ್ರಿಗೂ ಅಲ್ಲಿ ಹೇಳಿದ್ವಿ ನಾವು. ಅವ ತಂದು ಕೊಟ್ಟಾಗ ಪಾಪ ಅವ್ರಿಗೂ ಸ್ವಲ್ಪ ಕೊಡೋಣ. ನಮ್ಮ ವೆಡ್ಡಿಂಗ್ ನಮ್ಗೆ ಅಡುಗೆದಿಂದ ಏನೂ ತ್ರಾಸಾಗಿಲ್ಲ. ಪಾಪ ಬಹಳ ಒಳ್ಳೆಯವರಿದ್ರು. ಅವ್ರಿಗೆ ನಾವು ಕೇಕ್ ಕೊಡೋಣ ಅಂತ ಹೇಳಿ ನಮ್ದು ಆನಿವರ್ಸರಿ ಅವ್ರಿಗೆ ಕೊಟ್ಟು ಬರೋಣ ಅಂತ ಹೇಳಿ. ಆಮೇಲೆ ಈ ತರ ಇದೆ ಬರುವಾಗ ಹೊಲದ ಇಲ್ಲಿ. ಆಮೇಲೆ ಕುತ್ಕೊಳಕ್ಕೆಲ್ಲ ಅಲ್ಲಿ ಸ್ನಾನ ಆದ್ಮೇಲೆ ಅಲ್ಲದ ಬರೀ ಆಮೇಲೆ ಇಲ್ಲೆಲ್ಲ ಅದ. ಇಲ್ಲೂ ಭಾಳ ಎಂಜಾಯ್ ಮಾಡಿದ್ವಿ. ಇಲ್ಲೂ ನಮಗೆ ಇಷ್ಟ ಅದ. ಎಲ್ಲಿ ಬೀಚ್ ಅದಲ್ಲ ಅಲ್ಲಿ ಬಾಜುಕ ಸ್ವಿಮ್ಮಿಂಗ್ ಪೂಲ್ ಬೇಕಂತ ನಾವು ಅನ್ಕೊಂಡಿದ್ವಿ. पण आम्हाला बरं वाटलं. यांचं जेवणाचं पण काय प्रॉब्लेम झालं नाही आणि सगळं जेवण छान होतं. सगळं आवडीनं जेवलं आम्ही पोट भरून. आणि आम्हाला बांधूनच पण तुम्ही द्यायला डबा उद्यापर्यंत खावा म्हणून करून द्यायला. एवढं काळजी आमची. आम्हाला एखाद्या घरातल्यांना कसं देतो आम्ही त्याप्रमाणे.
तुमचं काय काय बिल तेवढं सांगा. हॅपी अॅनिव्हर्सरी आहे आमचं. त्याला विश केला तुम्ही. धन्यवाद तुम्हाला. ऍक्च्युली डॉक्टर आहेत ना म्हणून म्हटलं तेच ಹೊರಗಡೆ ಹೋಗ್ತಾ ಇದ್ದಾರೆ. ಹೋಗ್ದಿಲ್ಲ. ಓಕೆ ಬಾಯ್. ಭಾಳ ಎಂಜಾಯ್ ಮಾಡಿದ್ವಿ. ಮತ್ತೆ ಬರ್ತೀವಿ ನಾವು. ನಡೀರಿ ಈಗ. ಇಲ್ಲಿ ಈಗ ದಾಸವಾಳದ ಒಂದು ಹಳದಿ ಕಲರ್ ಚೊಂಗಿ ತರ್ತಾ ಇದೀವಿ ಈಗ ವಾಪಸ್. ಹೊಡಕ್ಕೆ ಬೇಜಾರಾಗ್ತಾ ಇದೆ. ಹಂಗಾಗ್ತದಲ್ಲ ನಿಮಗೂ ಎಲ್ಲ ಬಂದ್ಮೇಲೆ ಮತ್ತೆ ಹೋಗಬೇಕಾಗ್ತದೆ. ಅಷ್ಟೊಂದು ಹೇಳ್ತಾ ಇದ್ದಾರೆ. ಇಲ್ಲಿ ಡಿಸೈಲ್ ಹಾಕೊಳಕ್ಕೆ ನಿಂತ್ವಿ. ಈಗ ಸಾವಂತವಾಡಿ ಕಡೆ ಬಂದಿದ್ದೇವೇನ್ರಿ ನಾವು. ಶಮನೆ ಜಿಜಿಗೆ ಹೋಗಿ ನಾನು ಇಲ್ಲಿ ಸ್ವ್ಯಾಗ್ ಒಳಗೆ ಗಾಡಿ ಹೊಡಿತಾ ಇದ್ದಾರೆ. ನಿನ್ನೆ ಹೋಗ್ಬೇಕಾದ್ರೆ ಸ್ವಲ್ಪ ಇಲ್ಲಿ ಈ ದಾರಿ ಒಳಗನ पाण्यात ठेवा एक रात्र. ಇನ್ನೇನು ತೊಗೊಂಡ್ತಾ ಇದ್ದಾರೆ. ಇದೆಲ್ಲ ಬೇಕಂತ ತೊಗೊಂಡಿದ್ದೀವಿ. ಇದೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ ನಾವು. ಎಲ್ಲ ಸಾಮಾನು ತಗೋತಾ ಇದ್ದಾರೆ. ಪಾಪು ಚೀಲ ಒಳಗೆ ಹಾಕೊಳ್ತಾ ಇದ್ದಾರೆ ನಮಗೆಲ್ಲ ತೊಗೊಂಡು ಹೋಗಕ್ಕೆ. ಅವ್ರೆ ಚಲೋ ಅದಾವ. ಎಲ್ಲ ಕಮ್ಮಿ ರೇಟ್ ಕೊಡ್ತಾರೆ ಅವ್ರೆ. ನೀವು ತಗೊಳ್ರಿ ಅವ್ರ ಕಡೆ. ರೀಸನೇಬಲ್ ರೇಟ್ ಅದ. ಭಾಳ ಚಲೋ ಅದಾವ. ಆಮೇಲೆ ಕಡಪ್ಕರ್ ಆರ್ಟ್ಸ್. ಹಾಂ ಮಾಳ್ಗಾವ್ ಕಾಯಿ. ಓಕೆ ಓಕೆ ಥ್ಯಾಂಕ್ ಯು. ಹಾಂ ಚಿಪ್ಸ್ ಒಂದು ಪ್ಯಾಕೆಟ್ ತೊಗೊಂಡ್ಬಿಡ್ರಿ ಗಪ್ಪ. ಮಕ್ಕೊಂಬಿಟ್ಟಾನೆ ಇಲ್ಲಿ. ಶಂಭು ಕುಂತಾಳ ಅವ್ರ ಅಪ್ಪಾಜಿ ಕಡೆ ಮುಂದೆ. ನಾನು ಸ್ವಲ್ಪ ರೆಸ್ಟ್ ಮಾಡಿ ಇದ್ದೆ. ಬಂತು ಕರ್ನಾಟಕ ಅಂತ ಬಂದದ. ಕಾಣಿಸ್ಲಿಲ್ಲ ಸರಿಯಾಗಿ ವಿಡಿಯೋ ಮಾಡ್ಕೊಳಕ್ಕೆ. ಸ್ವಲ್ಪ ಕಾಣಿಸಿದ್ವಿ. ಮೆಕ್ಕೆಜೋಳ ಎಲ್ಲ ಕಾಣಿಸಿದ್ವು ಅಂತ ತೊಗೊಳೊಂಟಾಳ. ಸ್ವೀಟ್ ಕಾರ್ನ್ ಅದಾವ. ಇನ್ನು ಯಾವ್ದಾದವ ನೋಡೋಣ. ಸ್ವೀಟ್ ಕಾರ್ನ್ ನಡ್ದಿ ಸಾಕು. ಜವಾರಿ ತೊಗೊಂಬರಕ್ಕೆ ಹೋದ್ರಿ ಇವ್ರ. ಜವಾರಿ ಅದಾವಂತ. ಇವ್ ಸ್ವೀಟ್ ಕಾರ್ನ್ ಅದಾವ. ಅಲ್ಲಿ ಹೊಲಕ್ಕೆ ಹೋದ್ರು. ಯಾರಂತ ಗೊತ್ತಾಗ್ಲಿಲ್ಲ. ನಮ್ಗೆ ಜವಾರಿನೇ ಬೇಕಾಗಿತ್ತು. ಜವಾರಿನ ತೊಗೊಂಬಂದ್ರ ನಾವ್ ಅದೇ ಸ್ವೀಟ್ ಕಾರ್ನ್ ಅದಾವಂತ ಹೇಳಿದವ್ರಂದ್ರೆ ಹಿಂಗಿರ್ತದೆ. ಎಲ್ಲೆಲ್ಲಿ ಸಂತಿ ಪಲ್ಯ ತರಕ್ ಹೊಂಟ್ರಿ ಈಗ. ನೋಡಿ ವಡಾಪಾವ್ ಕೇಳತ್ತಾಳ ಗುಬ್ಬಿ. ಎಷ್ಟೊಂದು ವಡಾಪಾವು ಅದು ಇದು ಎಲ್ಲ ಇದೆ. ಮಿರ್ಚಿ ಬಜ್ಜಿನೂ ಇದೆ. ಕಾಂದ ಬಜ್ಜಿ ಹೆಂಗೈತಪ್ಪ ವಡಾಪಾವ್? ಚಲೋ ಐತಿ ಶಾಮವಿ. ಟೇಸ್ಟ್ ಹೆಂಗೈತಿ? ಇದು ನಾವು ಕಾಂದ ಬಜ್ಜಿ ತೊಗೊಂಡಿದ್ದೀವಿ. ಟೇಸ್ಟ್ ಮಾಡೋಣ. ಚಿನ್ನೂ ಕೊಡೋಣ. ನೋಡಿ ನಮ್ಮನೆ ಬಂತು. ಟೈಮ್ 5:30 ಆಗದ. ಆರಾಮಾಗಿ ಬಂದ್ವಿ ನಾವು. ಅನ್ನೋದು ಎಲ್ಲ ಜಾಗ ಹಚ್ತಾ ಇದಾರ. ಮತ್ತೆ ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಅದ. ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ. ಮಾಡ್ಕೋತ ನಮ್ಮ ಬಂಧನ ಹಿಂಗ ಗಟ್ಟಿ ಇರ್ಲಿ ಅಂತ ನೀವು ಆಶೀರ್ವಾದ ಮಾಡಿ. ಎಲ್ಲ ಅಮ್ಮಂದಿರೇ ಅಪ್ಪಂದಿರೇ ನಿಮ್ಮ ಕಡೆಗೆ ಕೇಳ್ಕೊತಾ ಇದ್ದೀನಿ. ನನ್ನ ಅಭಿಮಾನಿ ದೇವರುಗಳೇ, ಎಲ್ಲಾನು ಕೊಟ್ಟಿದ್ದೀರಾ. ಎಲ್ಲಾನು ಇದೆ. ಆದರೂ ನಾನು ಮತ್ತು ಚಿನ್ನು ಯಾವಾಗಲೂ ಗಟ್ಟಿ ಬಂಧನ ನಮ್ದು ಹಿಂಗೆ ಇರಬೇಕು. ಹಂಗೆ ಗಟ್ಟಿ ಬಂಧನ ಇರೋ ಥರ ನೀವು ನಮ್ಗೆ ಆಶೀರ್ವಾದ ಮಾಡಬೇಕು. ಆಮೇಲೆ ನಿಮ್ಮ ಕಡೆ ಎಲ್ಲರೂ ನಾವು ಆಶೀರ್ವಾದ ಕೇಳ್ತಾ ಇದ್ದೀವಿ. 31ನೇ ವರ್ಷದ ನಮ್ದು ವಾರ್ಷಿಕೋತ್ಸವ ಅದ. ಎಲ್ಲರೂ ನಮಗೆ ಹಾರೈಸ್ರಿ. ಮತ್ತು ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಎಲ್ಲ ನಮ್ದು ಏನೇನು ತೊಗೊಂಬಂದಿದ್ದೀವಲ್ಲ ಎಲ್ಲ ತೆಗೆದಿರ್ತೀನಿ. ಮತ್ತು ನೋಡಿರಿ ಸರಿ ಅನ್ಸ್ತದೆ ನಿಮ್ಮ ಕಮೆಂಟ್ಗಳು ಮಾಡಿರಿ. ಮತ್ತು ಈ ಮನೆ ಮಗಳನ್ನ ಮುಂದಕ್ಕೆ ತೊಗೊಂಡೋಗ್ರಿ. ಮತ್ತು ಏನು ಹೇಳಿದ್ದೀನಿ, ಮಕ್ಕಳ ರಜೆ ಇದೆ ಈಗ. ಟೈಮ್ ತಕ್ಕೊಂಡು ಎಲ್ಲ ಅನ್ನಂದಿರೇ ಕೇಳ್ಕೊಳ್ಳೋದು ನಾನು. ಹೋಗಿ ತಿರ್ಗಾಡ್ಕೊಂಡು ಬರ್ರಿ. ನಿಮ್ಮ ಹೆಂಡತಿ ಮಕ್ಕಳು ಆ ಖುಷಿನ ಬೇರೆ ಇರ್ತದೆ. ಅವ್ರಿಗೆ ಕರ್ಕೊಂಡು ಹೋಗ್ರಿ ಹೊರಗಡೆ. ಅವರೆಲ್ಲ ನೋಡ್ಕೊಂಬರ್ಲಿ. ನೋಡೋದು ಭಾಳ ಅಂದ್ರೆ ಭಾಳ ಇದೆ. ಅದಕ್ಕೆ ಹೇಳಿದ್ದೀನಿ ನಾನು ಮೊದಲ ನಿಮ್ಗೆ. ಈ ಕ್ಷಣ ನಿಮ್ದದ. ಎಷ್ಟು ಎಂಜಾಯ್ ಮಾಡಿದ್ದೀರ ಮಾಡಿ. ನಂದು ಕಾಕಕ್ಕ ಬಂದಿದ್ದಾಳ ಊಟಕ್ಕೆ ಕೊಡು ಅಂತ ಹೇಳಿ. ಕಾಕಕ್ಕ ಊಟ ಕೊಡ್ತೀನಿ. ಮತ್ತು ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ. ನೋಡಿ.